ಮತ್ತೆ ಪೂರ್ವಭಾವಿ ಸಭೆ ಮಾಡಿದ್ದೀರಾ, ಏನು ನಿರ್ಧಾರ ಯಾವ ರೀತಿ ಇರುತ್ತೆ ಸರ್ ಈ ಬಾರಿ? ಪ್ರತಿ ಸಾರಿಗಿಂತ ನಮ್ಮ ಶಾಸಕರು ಮೈಸೂರಿನ ಅರ್ಧ ಭಾಗದ ಅಭಿವೃದ್ಧಿ ಎಲ್ಲ ಗೊತ್ತಿರೋದ್ರಿಂದ ದಸರಾ ಬಟ್ ಭಾಳ ವರ್ಷ ನಡ್ಕೊಂಬಂದಿದ್ದಾರೆ. ಈ ವರ್ಷವೂ ಒಂದು ಸ್ವಲ್ಪ ಲಾಸ್ಟ್ ಇಯರ್ಗಿಂತ ವಿಶೇಷವಾಗಿ ಇತಿಹಾಸನೂ ಇರಬೇಕು, ಆಕರ್ಷಣೀಯವಾಗಿರಬೇಕು. ಕಾರ್ಯಕ್ರಮಗಳು ಸಹ ಎಲ್ಲ ಯುವ ದಸರಾ ಇರ್ಬೋದು, ರೈತರಿರ್ಬೋದು, ಮಹಿಳಾ ದಸರಾ ಇರ್ಬೋದು, ಎಲ್ಲ ಸ್ಪೋರ್ಟ್ಸ್ ಇಂದ ಈ ಫುಡ್ಡು ಇದರಿಂದ ಎಲ್ಲವನ್ನು ಕವರ್ ಮಾಡ್ಕೊಂಡು ಮಾಡಬೇಕು ಅಂತ ಹೇಳಿದ್ದೀವಿ. ಮಾಡ್ತಾರೆ, ಆಲ್ರೆಡಿ ಎಲ್ಲ ಕಮಿಟಿ ಮಾಡಿದ್ದಾರೆ ಡಿ ಸಿ ಅವರು ಅವರೆಲ್ಲ. ಸೊ ಈ ಸಲ ಭಾಳ ಚೆನ್ನಾಗಿ ಮಾಡ್ತಾರೆ. 4 ದಿವಸ 25 25, 26, 27, 28 ಅದನ್ನು ಇನ್ನೂ ತೀರ್ಮಾನ ಮಾಡಿಲ್ಲ. ಸೊ ಎಲ್ಲರ ಜೊತೆ ಚರ್ಚೆ ಮಾಡಿ ಈ ವಾರದಲ್ಲಿ ತೀರ್ಮಾನ ಮಾಡ್ತೀವಿ. ಸ್ಥಳೀಯರಿಗೆ ಆದ್ಯತೆ ಕೊಡ್ತೀರಾ? ಯಾರಾದರೂ ಆಗ್ಬೋದು, ಯಾರಾದರೂ ಸೂಕ್ತವಾದಂಥ ವ್ಯಕ್ತಿನ ಯಾರ್ಯಾರ ಅಭಿಪ್ರಾಯ ಬರುತ್ತೆ, ನೀವು ಯಾರು ಕೊಟ್ಟರು ನಿಮ್ಮ ಅಭಿಪ್ರಾಯನೂ ತಗೋತೀವಿ. ಜನರಲ್ಲಾಗಿ ಯಾರು ಹೇಳ್ತಾರೆ ಅದನ್ನೆಲ್ಲ ತಗೊಂಡು ಒಂದು ಯಾವ್ದಾರು ಒಂದು ಫೈನಲ್ ಮಾಡ್ತೀವಿ. ಆನೆ ಕರೆತಾರೆ ಡಿ ಎಫ್ ಓಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಸೊ ವೈಲ್ಡ್ ಎಫ್ ಒ ಇದಕ್ಕೆ ಮತ್ತು ನಮ್ಮ ಡಿ ಎಫ್ ಒ ಇರ್ತಾರೆ, ಕೋಆರ್ಡಿನೇಟ್ ಮಾಡಿ ಮಾಡ್ತೀವಿ. 3 ಕಳೆದ ಬಾರಿ ಸಾಕಷ್ಟು ಚರ್ಚೆ ಆಗಿತ್ತು, ಅಂದರೆ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ಕೊಡಲ್ಲ ಅಂತ. ಈ ಬಾರಿ ಸ್ಥಳೀಯ ಕಲಾವಿದರಿಗೆ ಎಲ್ಲ ದಿವಸನೂ ಕೊಡ್ತಾ ಇದ್ದೀವಿ. ಕೊಟ್ಟಿದ್ದೀವಿ, ಕಡಿಮೆ ಆಗಿದ್ರೆ ಸ್ವಲ್ಪ ಜಾಸ್ತಿ ಮಾಡಿ. ಕಡಿಮೆ ಜಾಸ್ತಿ ಅಂತೀರ, ಅವ್ರಿಗೆ ಪೂರ್ತ 7 ಗಂಟೆ ತನಕ ಕೊಟ್ಟಿದ್ವಿ. ಪೇಮೆಂಟು ಅವತ್ತೇ ಕ್ಲಿಯರ್ ಮಾಡಿದ್ವಿ. ಹಾಂ, ಪೇಮೆಂಟ್ ಹಣ ಜಾಸ್ತಿ ಬಂದರೆ ಜಾಸ್ತಿ ಕೊಡ್ತೀವಿ, ಕಡಿಮೆ ಬಂದರೆ ಕಡಿಮೆ ಕೊಡ್ತೀವಿ. ನಾವೇ ಮಾಡ್ತೀವಿ. ಕಾರ್ಯಕ್ರಮಗಳು ಎಷ್ಟು ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ, ಮಾಡೋಣ. ಜಾಸ್ತಿನೇ ಕೊಡ್ತೀವಿ. ಸ್ಥಳೀಯರನ್ನ ಉದಾಸೀನ ಮಾಡೋ ಪ್ರಶ್ನೆ ಇಲ್ಲ. ಇಲ್ಲಿ ಪೇಮೆಂಟ್ ಕಡಿಮೆ, ಪೇಮೆಂಟ್ಗೋಸ್ಕರ ಮಾಡೋದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.